ರೇಣುಕಾಸ್ವಾಮಿ ಶನಿವಾರ 7 ಗಂಟೆಗೆ ಬರ್ತೀನಿ ಅಂತ ಹೋದಂತಹ ವ್ಯಕ್ತಿ ಭಾನುವಾರ ಆದರೂ ಬರಲಿಲ್ಲ. ಸೋಮವಾರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಿಂದ ಕುಟುಂಬಸ್ಥರಿಗೆ ಒಂದು ಕರೆ ಬಂದಾಗ ಕುಟುಂಬಸ್ಥರು ಒಂದು ರೀತಿಯಲ್ಲಿ ಶಾಕ್ಗೊಳಗಾಗಿದ್ರು. ಪೊಲೀಸರು ಯಾವ ಕಾರಣಕ್ಕೋಸ್ಕರ ನಮಗೆ ಕಾಲ್ ಮಾಡ್ತಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗದೆ ಬೆಂಗಳೂರಿಗೆ ಹೋದ ಬಳಿಕ ಗೊತ್ತಾಗುತ್ತೆ ಇಷ್ಟೆಲ್ಲ ಆಗಿದೆ ಅಂತೇಳಿ. ಆದರೆ ಅವರ ತಾಯಿ ಒಂದು ಮಾತನ್ನೇ ಹೇಳ್ತಾ ಇದ್ರು, ತನ್ನ ಪುತ್ರ ರೇಣುಕಾಸ್ವಾಮಿ ಇಲ್ಲಿಂದ ಹಾಕ್ಕೊಂಡು ಹೋದಂತಹ ಬಟ್ಟೆ ಅಲ್ಲಿ ಮೃತದೇಹ ಸಿಕ್ಕ ಸಂದರ್ಭದಲ್ಲಿ ಹಾಕಿದ್ದ ಬಟ್ಟೆ ವ್ಯತ್ಯಾಸ ಇತ್ತು ಅಂತೇಳಿ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಆ ಎಲ್ಲ ವಿಚಾರಗಳನ್ನು ಅವರ ತಾಯಿ ರತ್ನಪ್ರಭಾ ಅವರಿಂದನೇ ಮಾತಾಡ್ಸ್ತಾ ಹೋಗ್ತೀನಿ. ರತ್ನಪ್ರಭಾ ಅವರು ತುಂಬ ನೋವಲ್ಲಿದ್ದೀರಿ, ದಯವಿಟ್ಟು ಕ್ಷಮಿಸಿ ಅಂತ ನಾನು ಕೇಳ್ತಾ, ಮಗನ್ನ ನೀವು ಕಡೆಯದಾಗಿ ಮಾತಾಡ್ಸಿದ್ದು ಯಾವಾಗ? ಶನಿವಾರ 8ನೇ ತಾರೀಕು, ಅದೇ ಲಾಸ್ಟ್. ಅವನು ಮನೆಗೆ ಹೋಗುವಾಗ ನಾನು ಮಧ್ಯಾಹ್ನ ಊಟಕ್ಕೆ ಬರಲ್ಲ, 4 ಜನ ಸ್ನೇಹಿತರ ಜೊತೆ ಕಾರಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀನಿ, ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದು. ಅದೇ ಲಾಸ್ಟ್ ಫೋನ್ ಮಾಡಿ ಹೇಳಿದ್ದು. ತಿರ್ಗಾ ನಾನು ಆಮೇಲೆ 7 ಗಂಟೆ ಆದರೂ ಬರ್ತಾ ಇದ್ದಾಗ ಫೋನ್ ಮಾಡಿದೆ, ಯಾಕೆ ಬಂದಿಲ್ಲ ಅಂದಾಗ ಅಲ್ಲಿಂದನೇ ಸ್ವಿಚ್ ಆಫ್ ಅಂತ ಬರ್ಲಿಕ್ಕೆ ಶುರುವಾಯಿತು. ಮತ್ತೆ ಫೋನ್ ಮಾಡಿದಾಗ ನಿಮಗೆ ಸಿಗಲಿಲ್ಲ ಕಾಂಟ್ಯಾಕ್ಟ್? ಇಲ್ಲ, ಅವ್ರ ಕಾಂಟ್ಯಾಕ್ಟಿಗೆ ಬರಲೇ ಇಲ್ಲ. ಅವರು ಅಲ್ಲಿಂದನೇ ಸಿಗಲಿಲ್ಲ ನಮಗೆ. ಇಲ್ಲಿಂದ ಮನೆಯಿಂದ ಎಷ್ಟೊತ್ತಿಗೆ ಹೋದ್ರು ಹಾಗಾದ್ರೆ? 9:30 ಮಾಮೂಲಿ ಟೈಮ್, ಅವನು ಹೋಗೋ ಟೈಮಿಂಗ್ಸಿಗೆ ಹೋಗಿದ್ದು. ಅವನು ಬಟ್ಟೆ ಒಂದು ವ್ಯತ್ಯಾಸ ಆಗಿತ್ತು, ಹಾಕಿದ್ದ ಬಟ್ಟೆ ಬೇರೆ, ಅಲ್ಲಿ ಸಿಕ್ಕಿದ್ದು ಬಟ್ಟೆ ಬೇರೆ ಅಂತೇಳಿ. ಹೌದು, ಬೇರೆ ಬಟ್ಟೆನೇ ಆಗಿತ್ತು. ಪ್ಯಾಂಟು ಶರ್ಟು ಹಾಕ್ಕೊಂಡು ಹೋಗಿದ್ದ. ಅಲ್ಲಿ ಬೇರೆ ನಾವು ನೋಡಿದಾಗ ಪ್ಯಾಂಟ್ ಇರಲಿಲ್ಲ, ಬರೀ ಟೀ ಶರ್ಟ್, ಫುಲ್ ತೋಳಿನ ಟೀ ಶರ್ಟ್ ಹಾಕಿದ್ದು, ಬ್ಲ್ಯಾಕ್ ಕಲರ್. ಅಂದ್ರೆ ಆರೋಪಿಗಳೇ ಬಟ್ಟೆನ ಬದಲಾಯಿಸಿದ್ದಾರೆ ಅಂತ? ಅಲ್ಲ, ಅದು ಏನು ಅಂತ ಗೊತ್ತಿಲ್ಲ. ಯಾರು ಅವರೇ ಹಾಕಿರ್ಬೋದು ಅಥವಾ ಏನಾದ್ರು ಬಿಚ್ಚಿರ್ಸಿರ್ಬೋದು, ಗೊತ್ತಿಲ್ಲ ನನಗೆ. ಈ ಕೃತ್ಯ ಮಾಡಿದ್ರಲ್ಲ ಇವರು, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋ ಮಾತುಗಳು. ಯಾರೊಬ್ಬರನ್ನ ಕರ್ಕೊಂಬಂದ್ರು ಕೂಡ ಬಟ್ಟೆ ಬಿಚ್ಚಿ ಅವ್ರ ಮೇಲೆ ಹಲ್ಲೆ ಮಾಡಿ ಆಮೇಲೆ ಬೇರೆ ಬಟ್ಟೆನ ಹಾಕ್ತಾ ಇದ್ರು ಅಂತೇಳಿ. ಇಲ್ಲೂ ಕೂಡ ಅದೇ ಆಗಿದೆ ಅನ್ನೋ ಒಂದು ಮಾಹಿತಿ ಇದ್ರೂ ಇರ್ಬೋದು. ಈಗ ನೀವು ಹೇಳೋ ಪ್ರಕಾರ ನೋಡಿದ್ರೆ ಆ ರೀತಿ ಇದ್ರೂ ಇರ್ಬೋದು ಅನ್ಸುತ್ತೆ, ನಮಗೆ ಗೊತ್ತಿಲ್ಲ. ರೇಣುಕಾಸ್ವಾಮಿ ಎಂಥ ಹುಡುಗ, ಹೇಗಿರ್ತಿದ್ದ ಮನೆಯಲ್ಲಿ? ಎಲ್ಲರ ಹತ್ರ ಚೆನ್ನಾಗಿ, ಅಂದ್ರೆ ಜಾಸ್ತಿ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ಅವನಾಯ್ತು, ಅವ್ನ ಕೆಲಸ ಆಯ್ತು, ಡ್ಯೂಟಿ, ಮನೆ, ನಮ್ಮ ಜೊತೆ, ಅವ್ರ ತಂಗಿ ಜೊತೆ, ಅವ್ರ ಹೆಂಡತಿ ಜೊತೆ, ತಂದೆ ತಾಯಿ ಜೊತೆ, ಎಲ್ಲರ ಜೊತೆ ಚೆನ್ನಾಗಿರ್ತಿತ್ತು ಅಷ್ಟೇ. ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಿ ಇವತ್ತು ರೇಣುಕಾಸ್ವಾಮಿನ? ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಹೇಳಕ್ಕಾಗ್ತಾ ಇಲ್ಲ. ಹೋದ ಮಗ ಮನೆಗೆ ಬರಲಿಲ್ಲ, ಇರೋನೊಬ್ಬ ಮಗ ಕಳ್ಕೊಂಡ್ವಲ್ಲ ಅನ್ನೋದಕ್ಕಾಗಿದೆ. ಹೆಂಡತಿಗೋಸ್ಕರ, ಅವನ ಹೆಂಡತಿಗೋಸ್ಕರನಾದ್ರು ಬರ್ಬೋದಾಗಿತ್ತು. ಆ ಮಗು ಕಣ್ಣೀರಿಡುತ್ತೆ. ಮನೆಗೆ ಬರ್ತಾನೆ, ನನ್ನ ಗಂಡ ಬರ್ತಾನೆ ಅಂತ ಕಾಯ್ತಾ ಕೂತಿತ್ತು. ನಾವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕರ್ಕೊಂಡು ಬರ್ತೀವಿ ಅಂತ ಅವಳಿಗೆ ಹೇಳೇ ಹೋಗಿದ್ವಿ. ಹೆಂಗಾರಾಗ್ಲಮ್ಮ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಹೋದ್ವಿ. ಆದರೆ ಮಗು ಫೋನ್ ಮಾಡಿ, ಅತ್ತೆ ಹೇಗಿದ್ದಾರೆ, ಕರ್ಕೊಂಡು ಬನ್ನಿರಿ ನನ್ನ ಗಂಡನ ಅಂತ ಹೇಳಿದಾಗ ನಮ್ಮ ಮನಸ್ಸು ಪರಿಸ್ಥಿತಿ ಯಾವ ರೀತಿ ಆಗಿತ್ತು ಅನ್ನೋದು ನಮಗೆ ಗೊತ್ತು. ನೀವು ಬೆಂಗಳೂರಿಗೆ ಹೋಗೋವರೆಗೂ ನಿಮಗೆ ವಿಚಾರ ಗೊತ್ತಿರಲಿಲ್ಲ? ಇಲ್ಲ, ನಮಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಮಗೆ ಬೆಂಗಳೂರಿಗೆ ಹೋಗಿ ಪೊಲೀಸ್ ಸ್ಟೇಷನಿಗೆ ಹೋಗಿ ಅರ್ಧ ಗಂಟೆ ಮೇಲೆ ವಿಷಯ ಗೊತ್ತಾಗಿದ್ದು. ಯಾರು ಹೇಳಿದ್ರು ನಿಮಗೆ, ಏನಂತ ಹೇಳಿದ್ರು ಮೊದಲಿಗೆ? ಇಲ್ಲ, ಪೊಲೀಸ್ನವರು ನಮ್ಮ ಸೋಮವಾರ ಮಧ್ಯಾಹ್ನ 3-4 ಗಂಟೆಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು, ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡ್ತಿರೋದು, ನಾಳೆ ನೀವು ಬೆಳಗ್ಗೆ 8 ಗಂಟೆ ಒಳಗೆ ಇಲ್ಲಿ 10 ಗಂಟೆ ಒಳಗೆ ಇಲ್ಲಿ ಇರಬೇಕು, ಬನ್ನಿರಿ ಅಂತ ಹೇಳಿದರು. ನಾವು ಮಗ ಅಲ್ಲಿರ್ಬೋದು, ಏನೋ ತಪ್ಪು ಮಾಡಿದ್ದಾನೆ, ಏನಾದ್ರು ಮಾಡಿ ಸರಿ ಮಾಡಿ ಕರ್ಕೊಂಬರ್ಬೋದು ಅನ್ನೋ ಉದ್ದೇಶದ ಮೇಲೆ ನಮ್ಮ ಮನೆಯವರ ಸ್ನೇಹಿತರು ಒಬ್ಬರು ಮಲ್ಲಿಕಾರ್ಜುನ್ ಅಂತ ಸೈಬರ್ ಇದರಲ್ಲಿದ್ದಾರೆ, ಅವರು, ನಾನು, ನಮ್ಮ ಮನೆಯವರು 3 ಜನ ಕಾರಲ್ಲಿ ಹೋದ್ವಿ. ನಾವು ತುಂಬ ಹೊತ್ತು ಹೊರಗಡೆಗೆ ಅವರು ನಮ್ಮನ್ನು ಕೂರಿಸಿ, ನಮ್ಮ ಬಾವರ ಮಗ, ನಮ್ಮ ಮನೆಯವರ ಅಣ್ಣರು ಅಲ್ಲೇ ಇರ್ತಾರೆ, ಸಿದ್ಲಿಂಗ ಸ್ವಾಮಿ ಅಂತ, ಅವರು ಮತ್ತು ಇನ್ನೊಬ್ಬರು ನಮ್ಮ ಮನೆಯವ್ರ ತಂಗಿ ಮಗ, ಅವರು ಸಿದ್ಲಿಂಗ ಸ್ವಾಮಿ ಅಂತ, ಅವರು ಬಂದರು. ನಾವು ಇಬ್ಬರೇ ಹೇಗೆ ಹೋಗೋದು,
ಹೇಗೆ ಕರ್ಕೊಂಬರೋದನ್ನ ಯೋಚನೆಯಲ್ಲಿತ್ತು. ಬಟ್ ಅವ್ರು ಬರೋದು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ನಮ್ಮ ದೊಡ್ಡ ಮಗ ನಮ್ಮ ಸಿದ್ಲಿಂಗ ಸ್ವಾಮಿಯವ್ರು ಬಂದಾಗೆ ನನಗೆ ಗೊತ್ತಾಗಿದ್ದು. ನಾನು ಇದೀನಿ ಚಿಕ್ಕಮ್ಮ, ಯಾಕೆ ಹೆದರ್ತೀರಾ ಅಂತ. ನಾನು ಫೋನ್ ಮಾಡಿ ಅಲ್ಲಿಗೂ ಕೇಳಿದೆ, ಏನಪ್ಪ, ಇಲ್ಲ ನೋಡ್ಕೊಂಬಂದೆ, ಚೆನ್ನಾಗಿದ್ದಾನೆ, ನಾಳೆ ಬರ್ರಿ, ಕರ್ಕೊಂಡು ಹೋಗ್ರಿ ನೀವು ಅಂತಲೇ ಹೇಳ್ದ. ಬಿಡು, ಏನೋ ಅವನು ಏನಾದ್ರು ಮಾತಾಡಿ ಕಳಿಸ್ಕೊಡ್ತಾನೆ ಅನ್ನೋ ಗ್ಯಾರಂಟಿ ಮೇಲೆ ನಾವು ಹೋದ್ವಿ ಸರ್. ಆಮೇಲೆ ಪೊಲೀಸ್ ಸ್ಟೇಷನ್ನಿಂದ ಅವರು ಮಾತಾಡ್ಕೊಂಡು ಹೊರ ಬಂದಾಗ ಬಂದ್ಬಿಟ್ಟು ಅವ್ರು ಚಿಕ್ಕಪ್ಪಂಗೆ ಹೇಳ್ದ, ಇಲ್ಲ ಚಿಕ್ಕಪ್ಪ, ರೇಣುಕ ಸ್ವಾಮಿದು ಕೊಲೆ ಆಗಿಬಿಟ್ಟಿದೆ. ನಮಗೆ ಅಲ್ಲಿವರೆಗೂ ನಮಗೆ ಯಾವ ವಿಷಯನೂ ಗೊತ್ತಿಲ್ಲ ಸರ್. ನಮಗೆ ಇದ್ದಕ್ಕಿದ್ದಂಗೆ ಶಾಕ್ ಆಗಿ ಅವ್ರಿಗೂ ಅನ್ಕಾನ್ಶಿಯಸ್. ನಮಗೂ ಏನು ಮಾಡಬೇಕು ನಾನು. ಅದೇ ಅವ್ನು ಹೋಗುವಾಗ ಅವ್ನ ಕೊಳ್ಳಲ್ಲಿ ಚೈನು, ಉಂಗುರ ಮತ್ತು ಒಂದು ಕರಡಿಗೆ ಅಂತ ನಾವು ಲಿಂಗು ಹಾಕ್ತೀವಿ, ಅದು ಇತ್ತು, ವಾಚು ಇತ್ತು. ಅದು ಯಾವುದೂ ಇರಲಿಲ್ಲ. ನಾವು ಹೋಗಿ ನಾವು ಬಾಡಿ ನೋಡಿದಾಗ ಯಾವುದೂ ಇರಲಿಲ್ಲ. ನಾವು ಫ್ಲ್ಯಾಶ್ ಅಂತ ಹೇಳಲಿಕ್ಕಾಗಲಿಲ್ಲ. ಆಮೇಲೆ ನಾವು ಸಸ್ಯಾಹಾರಿಗಳು ಜಂಗಮರು ಅಂತ ಕೂಡ ಅವನು ಹೇಳಿದ್ದಾನೆ. ಹೇಳಿದರೂ ಕೂಡ ಅಲ್ಲಿ ಮಾಂಸದ ತುಣುಕು ಎಲುಬುಗಳು ಕೂಡ ಬಾಯಲ್ಲಿ ಹಾಕಿದ್ದಾರೆ ಅಂತ ಮಾಧ್ಯಮದಿಂದ ಅವ್ನು ತಿಳಿದು ಬಂದಿದೆ. ಅವನು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇನೆ, ನಾನು ಸಸ್ಯಾಹಾರಿ ಜಂಗಮರು ಯಾವುದು ಮುಟ್ಟಲ್ಲ ಅಂತ. ಆದರೂ ಕೂಡ ಅವ್ರು ಬಾಯಲ್ಲಿ ತುರುಕಿದ್ದಾರೆ ಅಂತ ನಿಮ್ಮ ಮಾಧ್ಯಮಗಳು ತಿಳಿದು ಬಂತು. ಇದು ಹೇಳಿದ್ರೆ ಮಾಡಿದಾರಲ್ಲ, ಅದ್ರ ಏನು ಹೇಳಬೇಕು. ಇದು ಹೀನ ಕೃತ್ಯ ಪ್ರಾಣಿಗಳಿಗೂ ಆಗಬಾರ್ದು. ಅವರು ಮನುಷ್ಯರು ಅಲ್ಲ ಸರ್, ಅವರು ನಿಜವಾಗ್ಲೂ ಕಟುಕರು ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಮಗನ್ ಕಳ್ಕೊಂಡಿರೋ ದುಃಖ ನಮಗಿದೆ. ನಾಳೆ ನನ್ನ ಪರಿಸ್ಥಿತಿ ಅವ್ರಿಗೆ ಬಂದಾಗ ಅವ್ರಿಗೆ ಹೇಗಾಗುತ್ತೆ ಅಂತ ಅವಾಗ ನಾವು ನೋಡಿ ನಾವು ನಗ್ತೀವಲ್ಲ ಸರ್. ನನಗೆ ಅದೇ ಇದು, ನನಗೇನು ಬೇಡ, ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗಬೇಕು, ನ್ಯಾಯ ಕೊಡಬೇಕು, ಅವನಿಗೆ ಉಗ್ರವಾದ ಘೋರವಾದ ಶಿಕ್ಷೆನೇ ಆಗಬೇಕು ಅವರಿಗೆಲ್ಲ, ಎಲ್ಲರಿಗೂ. ಅವ್ರು ಯಾರು ಆರೋಪಿಗಳಿದಾರೋ ಅವರಿಗೆಲ್ಲ ಘೋರವಾದ ಶಿಕ್ಷೆ ಆಗಲೇಬೇಕು ಸರ್. ನಾವು ಅದನ್ನು ನೋಡಬೇಕು ಅಷ್ಟೇ. ರೇಣುಕಾ ಸ್ವಾಮಿ ದರ್ಶನ್ ಹುಚ್ಚು ಅಭಿಮಾನಿ ಅಂತ ಹೇಳ್ತಿದ್ದಾರೆ, ಹೌದಾ? ಇಲ್ಲ ಸರ್, ನಮಗೇನು ಗೊತ್ತಿಲ್ಲ. ಅದು ಅಭಿಮಾನಿನೂ ಅಲ್ಲ, ಅವ್ನ ಸಿನಿಮಾದ ಹುಚ್ಚು ಇಲ್ಲ. ನಮ್ಮ ಮನೇಲಿ ಯಾರಿಗೂ ಸಿನಿಮಾ ಹುಚ್ಚಿಲ್ಲ. ಅದರಲ್ಲಿ ಅವನಂತೂ ಸಿನಿಮಾ ನೋಡೋನೇ ಅಲ್ಲ. ಅವನು ಬರೀ ಸಿನಿಮಾ ರಿಲೀಸ್ ಆದಾಗ ಹೋಗಿ ಕಟೌಟ್ಗೆಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಮಾಡಿ ಕುಣಿದು ಕುಪ್ಪಳಿಸಿ ಸಿನಿಮಾ ರಿಲೀಸ್ ಟೈಮಲ್ಲೆಲ್ಲ ಮಾಡ್ತಾ ಇದ್ರು ರೇಣುಕಾ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಸರ್ ನಮಗದು ಇದುವರೆಗೂ ಗೊತ್ತಿಲ್ವಲ್ಲ ಸರ್. ಅವ್ನ ಕಟೌಟ್ನು ಇಲ್ಲೇ ನೋಡಿಲ್ಲ. ಅವ್ನ ಕಟೌಟ್ಗೋಸ್ಕರ ಬೆಂಗಳೂರಿಗೆ ಯಾಕೆ ಹೋಗ್ತಾನೆ ಸರ್? ಅವ್ನ ಕಟೌಟ್ ಇಲ್ಲ, ಚಿತ್ರದುರ್ಗದಲ್ಲೂ ಕೂಡ ಇಲ್ಲಾದ್ರೂ ಕೂಡ ಅವ್ನು ನಮ್ಮ ಎದುರಿಗೆ ಏನು ಹೇಳ್ತಿಲ್ಲ. ಕಟೌಟ್ ಇಲ್ಲ, ಅವ್ನ ಕೆಲಸ ಆಯ್ತು, ಅವನಾಯ್ತು, ಮನೆ ಆಯ್ತು. ಅವ್ನ ಕಟೌಟ್ ತಗೊಂಡು ಅವನೇನ್ ಮಾಡ್ಬೇಕಾಗಿದೆ ಸರ್? ಅವನು ಅಭಿಮಾನಿ ಅನ್ನೋದು ನಿಮಗೆ ಗೊತ್ತಿರಲಿಲ್ಲ? ನಮಗ್ ಗೊತ್ತಿಲ್ಲ. ಅದರಲ್ಲೂ ಅವನು ಎಲ್ಲ ಬಿಡಿ ಸರ್, ಅವನ ಅಭಿಮಾನಿನೂ ಅಲ್ಲ, ಅವನಲ್ಲೂ ಅಲ್ಲ. ಅವನಷ್ಟೇ ಅಭಿಮಾನಿಯಾಗಿ ಅಭಿಮಾನಿನೇ ಕೊಲೆ ಮಾಡಿಸ್ತಾರೆ ಸರ್. ಹಂಗಾರೆ ಅವನಿಗೆ ಅಷ್ಟು ಗೊತ್ತಾಗಲ್ವಾ? ನನ್ನ ಅಭಿಮಾನಿ ಏನೋ ಒಂದು ಅಂದಿರ್ತಾನೆ, ಆಗಿರುತ್ತೆ, ತಪ್ಪಾಯ್ತು, ಬಿಟ್ಟು ಕಳಿಸ್ಬೇಕು ಅನ್ನೋ ಅರಿವು ಇದ್ದಿದ್ರೆ ಅಭಿಮಾನಿ ಅದನ್ನು ಈ ಥರ ಮಾಡ್ತಾನೆ ಸರ್. ಯಾವಾಗ ಕ್ಷಮಾಪಣೆ ಕೇಳ್ತೇನೆ. ನಮ್ಮ ಹುಡುಗರಿಂದ ತಪ್ಪಾಗಿರ್ಬೋದು, ಮೆಸೇಜ್ ಇರುವುದು ಗೊತ್ತಿಲ್ಲ, ಆದರೂ ಎಲ್ಲರೂ ಕ್ಷಮಿಸಬೇಕಂತ ಕೇಳ್ತೇವೆ. ಮೆಸೇಜ್ ಏನಿದೆ ಅಂತ ಗೊತ್ತಿಲ್ಲ, ಅದರಿಂದ ಅವ್ರಿಗೂ ನೋವಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಒಂದೇನು ಪ್ರಕರಣ, ಅವನ ಅಭಿಮಾನಿ ಈಗ ಅರೆಸ್ಟ್ ಏನು ಮಾಡಿದ್ದಾರೆ, ಅವ್ರ ತಂದೆ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು. ಅವ್ರ ಆತ್ಮಕ್ಕೆ ಶಿಕ್ಷಾಂತ ಕೊಡಲಿ ಅಂತ ಕೇಳ್ತದೆ. ಬೇಡ ಬಿಡಿ, ನನ್ನ ಮಗನಿಗೋಸ್ಕರ ನೀವ್ಯಾಕೆ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ? ನನ್ನ ಮಗನ್ ನಾನು ಕಳ್ಕೊಂಡಿದ್ದೀನಿ, ಅವನು ತಂದೆನ ಕಳ್ಕೊಂಡಿದ್ದಾನೆ. ತಾನು ಮಾಡೋ ತಪ್ಪಿಗೆ ತನ್ನ ತಂದೆನ ಕಳ್ಕೊಂಡಿದ್ದಾನೆ. ಹೌದು ನೋಡಿ, ಕುಟುಂಬಸ್ಥರು ಇವತ್ತು ಕ್ಷಮೆ ಕೇಳ್ತಿದ್ದಾರೆ. ನಮ್ಮ ಮನೆ ಮಗ ಒಂದು ಮೆಸೇಜ್ ಮಾಡಿದ್ದ, ನೋವಾಗಿದ್ರೆ ಕ್ಷಮಿಸ್ಬಿಡಿ ಅಂತೇಳಿ. ಆತ ಬದುಕಿದ್ದಾಗ ತಪ್ಪು ಮಾಡಿದ್ದೆ ಅಂಥೇಳಿ ಒಂದೆರಡೆಟ್ಟು ಹೊಡೆದು ಪೊಲೀಸರಿಗೆ ಮಾಹಿತಿ ಕೊಟ್ಟು ಏನೋ ಒಂದು ಮಾಡ್ಬೋದಿತ್ತು. ಆದರೆ ಅವರ ಮನಸ್ಥಿತಿ ಇವತ್ತು ಈ ಕುಟುಂಬ ಕಣ್ಣೀರು ಹಾಕ್ತಾ ಕಾಲ ಕಳೀತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.